ಕೋಟೆನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನೀವು ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಪುಟ್ಟ ಪುಟ್ಟ ಮಕ್ಕಳು ಭರತನಾಟ್ಯಕ್ಕೆ ರೆಡಿ ಆಗಿದ್ದಾರೆ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಬಸವಣ್ಣ ವೇದಿಕೆಯಲ್ಲಿ ಅವರು ಪ್ರದರ್ಶನ ನೀಡ್ತಾ ಇದ್ದಾರೆ. ಈ ಎಲ್ಲ ಮಕ್ಕಳು ಅಂಜಲಿ ಭರತನಾಟ್ಯ ಸಂಘ, ಅಂಜಲಿ ಭರತನಾಟ್ಯ ಕಲಾ ಕೇಂದ್ರದ ವಿದ್ಯಾರ್ಥಿಗಳು. ಇವರು ಹೊಸಪೇಟೆಯವರು. ಇವರು ಏನೇನು ಇಲ್ಲಿ ಪ್ರದರ್ಶನ ಮಾಡ್ತಾರೆ ಅನ್ನೋದನ್ನ ನಾವು ಈ ಮಕ್ಕಳ ಬಾಯಲ್ಲಿ ಕೇಳೋಣ. ನಿನ್ನ ಹೆಸರಮ್ಮ? ವೈಷ್ಣವಿ. ವೈಷ್ಣವಿ, ಇವತ್ತು ನೀವು ಏನು ಪ್ರದರ್ಶನವನ್ನು ಕೊಡ್ತಾ ಇದ್ದೀರಿ ಅಲ್ಲಿ? ನೃತ್ಯ ಪ್ರದರ್ಶನ. ಸರಿ, ಯಾವ ಹಾಡಿಗೆ ನೀವು ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದೀರಾ? ಭಿಕ್ಷಕ್ಕೆ ಬಂದ ನೀಡು ಬಾರೆ, ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಆ ಹಾಡಿಗೆ ನೀವು ಇವತ್ತು ಭರತನಾಟ್ಯ ಮಾಡ್ತಾ ಇದ್ದೀರಾ. ಒಂದೇ ಒಂದು ಭರತನಾಟ್ಯ ಅಥವಾ ಇನ್ನೊಂದು ಭರತನಾಟ್ಯನ? ಮೂರು ಮಾಡ್ತಾ ಇದ್ದೀವಿ. ಮೂರು. ಇನ್ನ ಯಾವ್ದು ಯಾವ್ದು? ತಂಬೂರಿ ಮೀಟಿದವ, ಪುಷ್ಪಾಂಜಲಿ, ಶಿವನು ಭಿಕ್ಷಕ್ಕೆ ತುಂಗಭದ್ರ. ತುಂಗಭದ್ರ. ನೀವೆಲ್ಲ ಹೊಸಪೇಟೆ ಮಕ್ಕಳಲ್ಲ? ನೀವೆಲ್ಲ ವಿಜಯನಗರ ಸಾಮ್ರಾಜ್ಯದ ಒಂದು ಗಣಿಗಳಿದ್ದಂಗೆ, ಹೌದಾ? ನೀವೆಲ್ಲ ಭರತನಾಟ್ಯ ಕಲೆಯನ್ನ ನಮ್ಮ ದೇಶ ವಿದೇಶಕ್ಕೂ ಕೂಡ ಪ್ರಸರಿಸಬೇಕು ಅನ್ನೋದು ನಮ್ಮ ಅಪೇಕ್ಷೆ. ನೀವೆಲ್ಲರೂ ಚೆನ್ನಾಗಿ ಕಲೀರಿ, ಚೆನ್ನಾಗಿ ಅಭ್ಯಾಸ ಮಾಡ್ರಿ, ಅಂಜಲಿ ಮೇಡಮ್ ಅವ್ರು ಹೇಳ್ದಂಗೆ ಕೇಳ್ರಿ, ಹೌದಾ? ಅವ್ರ ತಾನೇ ನಿಮಗೆಲ್ಲ ಗುರುಗಳು. ದೇಶ ವಿದೇಶಕ್ಕೂ ನಾವು ಕೀರ್ತಿ ತರಬೇಕಂತ ಜೋರಾಗಿ ಹೇಳಬೇಕು. ನಾ ಹೇಳ್ತೀನಿ, ಅದಕ್ಕೆ ಪ್ರಯತ್ನ. ನಮ್ಮ ನಾಟ್ಯ ಕಲೆಯನ್ನ ಎಲ್ಲಿ ತರಬೇಕು ನಾವು? ನಮ್ಮ ಹೊಸಪೇಟೆ ವಿಜಯನಗರ ಜಿಲ್ಲೆಯ ಎಲ್ಲಾ ಕಲಾವಿದರು ದೇಶ ವಿದೇಶದಲ್ಲಿ ನಾವು ಹೆಸರನ್ನ ಮಾಡಬೇಕು, ತಂದೆ ತಾಯಿಗಳಿಗೆ ಹೆಸರನ್ನ ತರಬೇಕು. ನಿಮ್ ತಂದೆ ತಾಯಿಗಳೆಲ್ಲ ಇಷ್ಟೆಲ್ಲ ನಿಮ್ಗೆಲ್ಲ ಪ್ರೋತ್ಸಾಹ ಕೊಟ್ಟಿದಾರಲ್ಲ, ಅವ್ರು ನೀವು ಏನ್ ಹೇಳ್ಬೇಕು? ಧನ್ಯವಾದಗಳನ್ನ. ಹಂಪಿ ಉತ್ಸವ 2025 ರುದ್ರೇಶ್ ಕೋಟೆನಾಡು ಅಂತೇಳಿ ಚಿತ್ರದುರ್ಗದವರು, ಅವರು ಕೂಡ ನೀವು ಯೂಟ್ಯೂಬ್ ಚಾನಲ್ ನಲ್ಲಿ ನಿಮ್ಮ ಎಲ್ಲರ ಒಂದು ಪ್ರದರ್ಶನವನ್ನು ಕೂಡ ಪ್ರಸಾರ ಮಾಡ್ತಾರೆ. ನೀವು ಚೆನ್ನಾಗಿ ಪ್ರದರ್ಶನ ಮಾಡ್ರಿ. ಹಾಗೇನೆ ನಮ್ಮ ದೇಶ ವಿದೇಶಕ್ಕೂ ಕೂಡ ಹೋಗಿ ನೀವು ಹೆಸರನ್ನ ತರಬೇಕು ಅಂತೇಳಿ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ. ನಮ್ಮ ಚಾನಲ್ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು, ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಿನ್ನ ಹೆಸರಮ್ಮ? ಕೃತಿಕಾ. ಕೃತಿಕಾ. ಅನ್ಸಿಕಾ. ವರ್ಣಿಕಾ. ಸನ್ನಿಧಿ. ಆರಾಧ್ಯ. ಅನ್ಸಿಕಾ. ಕೀರ್ತನ. ಲಲಿತಾ. ಧೃತಿ. ಚಂದನ. ರಚನಾ. ದಮನಿ. ನಿಹಾರಿಕಾ. MS ಪ್ರಿಯಾ. ಶ್ರೀನಿಧಿ. ಲಕ್ಷ್ಮೀದೇವಿ. ಜಾನ್ವಿ. ಮಹಾಲಕ್ಷ್ಮಿ. ಅಕ್ಷಯ. ಜ್ಞಾನಿತಾ. ಅಮೃತ. ಹೇಮಾದ್ರಿ. ಅನುಷ್ಕಾ. ಸಂಪ್ರೀತಿ. ದರ್ಪಿತಾ. ವೈಷ್ಣವಿ. ಮಂಟಪ ಮೇಲೆ ರುದ್ರೇಶ್ ಕೋಟೆನಾಡು ಯೂಟ್ಯೂಬ್ ಚಾನಲ್ನಿಂದ, ಹಾಗೆ ಹೊಸಪೇಟೆಯ ಹೆಸರಾಗು ಜಗದಳು ಯೂಟ್ಯೂಬ್ ಚಾನಲ್ನಿಂದ ನಾವು ನಿಮ್ಮನ್ನ ಇವತ್ತು ಪರಿಚಯಾತ್ಮಕ ಕಾರ್ಯಕ್ರಮ ಮಾಡ್ತಿದ್ದೀವಿ. ನೀವೆಲ್ಲ ಹಂಪಿ ಉತ್ಸವದ 2025ಕ್ಕೆ ಆಗಮಿಸಿದಿರಾ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ ಅಥವಾ ಇದೇ ಮೊದಲೇನಾ? ಒಂದು ವೇಳೆ ಅಕಸ್ಮಾತ್ ಆಗಿ ಇದೇ ಮೊದಲೇ ಸರಿ ಬರ್ತಾ ಇದ್ರೆ ನೀವೇನು ಪರ್ಫಾರ್ಮೆನ್ಸ್ ಏನು ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳಿ. ನೀವು ಎಲ್ಲಿಂದ ಬಂದಿರೋರು ಅಂತ? ಬೆಂಗಳೂರಿಂದ ಬಂದಿರೋದು. ನಿಮ್ಮ ಹೆಸರು? ಜಲಶ್ರೀ ಅಂತ. ನಿಮ್ಮ ಹೆಸರು? ಇಂಚರ, ಬೆಂಗಳೂರು. ಪುಷ್ಪ. ವೈಷ್ಣವಿ. ಗಗನ. ಗಂಗಾ. ಎಲ್ರು ಏನ್ ಮಾಡ್ಕೊಂಡಿದ್ದೀರಾ? ನೀವು ಓದ್ತಾ ಇದ್ದೀರಾ ಅಥವಾ ಏನಾದ್ರು ಹವ್ಯಾಸಕ್ಕಾಗಿ ಮಾಡ್ತಾ ಇದ್ದೀರಾ? ಓದ್ತಾ ಇದೀವಿ, ಓದಿನ ಜೊತೆ ಮಾಡ್ತೀವಿ. ವಿದ್ಯಾಭ್ಯಾಸದ ಜೊತೆಗೆ ಇದನ್ನ ವೃತ್ತಿ ಜೊತೆಗೆ ಪ್ರವೃತ್ತಿಯನ್ನಾಗೆ, ಅಭ್ಯಾಸದ ಜೊತೆಗೆ ನೀವು ಇದನ್ನ ವೃತ್ತಿಯಾಗಿ ಪ್ರವೃತ್ತಿಯಾಗಿ ಬೆಳೆಸ್ಕೊಂಡಿದ್ದೀರಾ. ಎಷ್ಟು ವರ್ಷದಿಂದ ಏನಾದ್ರು ಮೊದಲು ಏನಾದ್ರು ಬಂದಿದ್ದೀರಾ ಇಲ್ಲಿ ಹಂಪಿ ಉತ್ಸವಕ್ಕೆ? ಮೊದಲೇ ಸರಿ ಇವಾಗ ಇಲ್ಲಿ ಬಂದಿದ್ದೀರಾ. ಯಾವಾಗ ಬಂದ್ರಿ? ಬೆಳಗ್ಗೆ ಬಂದ್ರಾ ಅಥವಾ ನಿನ್ನೆ ಬಂದ್ರಾ? ನಾವು ಮಾರ್ನಿಂಗ್ ಬೆಳಗ್ಗೆ ಬಂದ್ರೆ. ಹಂಪಿನೆಲ್ಲ ನೋಡಿದ್ರ? ಇನ್ನ ಇಲ್ಲ, ಹಂಪಿ ನೋಡಿಲ್ಲ. ಹಾಗಾದ್ರೆ ಬೆಳಗ್ಗೆ ಬಂದು ಏನ್ ಮಾಡಿದ್ರಿ?
ನಾಳೆ ನೋಡ್ತೀರಾ? ಸರಿ, ಒಳ್ಳೇದು. ಈಗ ಹಂಪಿ ಉತ್ಸವ ಇಷ್ಟೆಲ್ಲ ವಿಜೃಂಭಣೆಯಾಗಿ ಕಾರ್ಯಕ್ರಮ ನಡೀತಾ ಇದೆ. ವಿಜಯನಗರದ ವೈಭವವನ್ನ ಇಲ್ಲಿ ನಿಮಗೆ ಬಿಂಬಿಸ್ತಾ ಇದೆ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಇಲ್ಲೇ ರಾಜರು ಓಡಾಡಿರುವಂತ ಜಾಗದಲ್ಲಿ ನೀವು ಇವತ್ತು ಬಂದಿದ್ದೀರಾ. ಹಾಗಾಗಿ ನಿಮಗೆ ಏನ್ ಅನಿಸುತ್ತೆ? ವಿಜಯನಗರ ಸಾಮ್ರಾಜ್ಯ ಫಸ್ಟ್ ನಾವು ಓದ್ತಾ ಇದ್ವಿ ಸೋಷಿಯಲ್ ಸ್ಟಡೀಸ್ ಅಲ್ಲಿ ಹೆಂಗಿತ್ತು ವಿಜಯನಗರ ಸಾಮ್ರಾಜ್ಯ, ಆಮೇಲೆ ಹೆಂಗೆ ಹಾಳು ಮಾಡಿದ್ರು, ಹಂಪಿ ಹೇಗೆ ಹಾಳು ಹಂಪಿ ಆಯ್ತು, ಅದೆಲ್ಲ ನಾವು ಕಲ್ತಿದ್ವಿ. ಅದನ್ನ ಇವಾಗ ನಾವು ನಿಜವಾಗ್ಲೂ ಕಣ್ಣಲ್ಲಿ ನೋಡೋದಕ್ಕೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ನೀವೆಲ್ಲ ನೋಡ್ರಿ, ಹಂಪಿಯ ವೈಭವವನ್ನ ಇಲ್ಲಿ ಕಾಣ್ರಿ. ಯಾಕಂದ್ರೆ ಸಾಳವ, ತುಳು, ಹಾಗೇನೆ ಅರವೀಡು ಮನೆಯ ತಂಡಗಳು ಆಡಳಿತ ಮಾಡಿರ್ತಕ್ಕಂಥ ಒಂದು ಸ್ಥಳ ಇದು. ನಮಗೇನೋ ಗೊತ್ತಿಲ್ಲ. ಈಗ ನಿಂತಿರ್ತಾ ಇಲ್ಲೇ ರಾಜರು ಹೋಗಿರ್ಬೋದು ಅಥವಾ ರಾಣಿಯರು ಕೂಡ ಅಡ್ಡಾಡಿರ್ಬೋದು. ಅಂತ ಒಂದು ಪುಣ್ಯ ಕ್ಷೇತ್ರದಲ್ಲಿ ನೀವು ಇವತ್ತು ಬಂದಿದ್ದೀರಾ. ದೂರದ ಬೆಂಗಳೂರಿನಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮ ನೀಡ್ತೀರಾ, ಬಹಳ ಸಂತೋಷ. ನೀವು ಇದೇ ರೀತಿ ಕಾರ್ಯಕ್ರಮಗಳನ್ನ ನೀಡ್ತಾ ಹೋಗ್ರಿ. ನಮ್ಮ ಕನ್ನಡ ನಾಡಿನ ಕೀರ್ತಿ ಪತಾಕಿಯನ್ನ ದೇಶ ವಿದೇಶಕ್ಕೂ ಹರಡ್ರಿ ಎನ್ನುವಂತಹ ಒಂದು ಆಶಯ ನುಡಿಗಳನ್ನ ನುಡಿ ಹಂಪಿ ಉತ್ಸವ 2025 ನಡೀತಾ ಇದೆ. ಇದರಲ್ಲಿ ನೀವು ಬಸವಣ್ಣನ ವೇದಿಕೆಯಲ್ಲಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ನೀವು ನಾನು ಅಲ್ಲಿ ಬರಬೇಕಾದ್ರೆ ಅಲ್ಲಿಂದ ಬರ್ತಾ ಇದ್ದೆ, ನೀವು ಯಾವ್ದೋ ಒಂದು ಸಾಂಗಿಗೆ ಆಡ್ತಿದ್ರಿ, ಶಿವ ಶಿವ ಅಂತ ಒಂದು ಸಾಂಗ್ ಇದೆ. ಅದು ಕೇಳಿದ್ರೆ ನರನಾಡಿಗಳೆಲ್ಲ ಒಂಥರ ರೋಮಾಂಚನ ಆಗುತ್ತೆ ಆ ಸಾಂಗ್. ಸೊ ಅದೇ ಸಾಂಗ್ ಅನ್ನ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಮತ್ತೆ ಇಲ್ಲಿ ಸುಮ್ಮನೆ ಒಂದು ವಿಡಿಯೋ ಒಂದು ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ. ಹಾಗಾದ್ರೆ ನೀವು ಅಲ್ಲಿ ಯಾವ ಹಾಡಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ಜಾನಪದ ಗೀತೆ. ಇದಕ್ಕಿಂತ ಮುಂಚೆ ನೀವು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ರಾ ಹಂಪಿ ಉತ್ಸವದಲ್ಲಿ? ಇದೇ ಮೊದಲನೇ ಸರಿ ಪಾರ್ಟಿಸಿಪೇಟ್ ಮಾಡ್ತಿರೋದು. ಹೇಗ ಅನ್ನಿಸ್ತು ನಿಮಗೆ ಹಂಪಿ? ಹಂಪಿ ಜಾಸ್ತಿ ಇಷ್ಟ ನೋಡಿರೋದು ನಾವಿನ್ನ, ನಾಳೆ ಹೋಗ್ಬೇಕು ನೋಡೋದಕ್ಕೆ. ನಿಮಗೆ? ನಾವು ಅಷ್ಟೇ ಗಂಗಾ ಯಶಸ್ವಿ ಅಂತ ನಾವು ಫಸ್ಟ್ ಟೈಮ್ ಬಂದಿರೋದು, ಇಷ್ಟೇ ನೋಡಿರೋದು ಸದ್ಯಕ್ಕೆ. ನಿಮ್ಮ ಹೆಸರು ಮೇಡಮ್? ಗಗನ ಅವರೇ, ಮತ್ತೆ ಈ ಸತಿ ಅವಕಾಶ ಕೊಟ್ಟಿದ್ರಲ್ಲ, ಏನ್ ಅನ್ಸುತ್ತೆ ನಿಮಗೆ ಹಂಪಿ ಉತ್ಸವದಲ್ಲಿ? ಮತ್ತೆ ಮುಂದಿನ ವರ್ಷ ಬಂದು ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಸುತ್ತಾ? ಹೇಗೆ? ಖುಷಿ ಆಗುತ್ತೆ. ನಮ್ ಟೀಚರಿಗೂ ಥ್ಯಾಂಕ್ಸ್ ಹೇಳ್ತೀವಿ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಇಲ್ಲಿ ಈ ಇಂಥ ದೊಡ್ಡ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಚೆನ್ನಾಗಿದೆ. ಅಂದ್ರೆ ಈ ಹಿಸ್ಟ್ರಿ ಪ್ಲೇಸ್ ಮುತ್ತು ರತ್ನಗಳನ್ನ ಅಳಿತಕ್ಕಂತ ಈ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇವತ್ತು ಬಂದು ಇದೇ ಜಾಗದಲ್ಲಿ ಕೃಷ್ಣದೇವರಾಯ ಹಿಂದೆ ಓಡಾಡಿರ್ಬಹುದು, ಅದ್ ನಮಗ್ ಗೊತ್ತಿರೋದಿಲ್ಲ. ಇಲ್ಲೇ ಬಂಗಾರಗಳನ್ನ ಅಳೆದಿರ್ಬೋದು, ಅದು ನಮಗ್ ಗೊತ್ತಿಲ್ಲ. ಬಟ್ ಆದ್ರೆ ಇಲ್ಲಿ ಓಡಾಡಿರೋದಂತ ಸತ್ಯ. ಅಂತ ಸ್ಥಳದಲ್ಲಿ ನೀವು ಓಡಾಡ್ತೀರಾ ಅಂದ್ರೆ ನಿಮಗೆ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ. ಅಂತ ದೊಡ್ಡ ರಾಜರ ಓಡಾಡಿದ ಜಾಗದಲ್ಲಿ ನಾವು ಹೆಜ್ಜೆ ಇಡ್ತಾ ಇದೀವಿ ಅನ್ನೋದು ಒಂಥರ ಖುಷಿ ಆಗುತ್ತೆ. ಹೇಳ್ರಿ ಮೇಡಮ್, ನಿಮ್ಮ ಹೆಸರು? ವೈಷ್ಣವಿ ಸರ್. ನಾವು ಗೆಜ್ಜೆನಾದ ನೃತ್ಯ ಮಂದಿರ್ ತಂಡ ನಮ್ದೆಲ್ಲಾನು. ನಮ್ದು ಬೆಂಗಳೂರಲ್ಲಿ ಇರೋದು. ಹಂಪಿ ಉತ್ಸವ ನಾವೆಲ್ಲ ಮಾಡ್ತಾರೆ, ಅದೇ ಫಸ್ಟ್ ಟೈಮು. ತುಂಬಾ ಖುಷಿ ಆಗ್ತಿದೆ. ಮತ್ತೆ ಪುಣ್ಯವಂತರಿಗೆ ಮಾತ್ರನೇ ಇಂತ ಕಡೆ ಎಲ್ಲ ಸಿಗೋದು. ತುಂಬಾ ಜನ ಇಲ್ಲಿ ಬಂದಿ ಮಾಡ್ಬೇಕು ಅಂತ ಕನ್ಸ್ ಕಟ್ಕೊಂಡಿರ್ತಾರೆ, ಆದ್ರೆ ಎಲ್ಲರಿಗೂ ಸಿಗಲ್ಲ, ಕೆಲವೊಬ್ರಿಗೆ ಮಾತ್ರ ಸಿಗುತ್ತೆ. ಅಂತ ಅವಕಾಶ ನಮ್ಗೆ ಸಿಕ್ಕಿದೆ. ಅದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕು. ಮೇಡಮ್, ನೀವೇನ್ ಹೇಳ್ತೀರಾ? ಬೆಂಗಳೂರಿಂದ ತುಂಬಾ ದೂರದಿಂದ ಬಂದಿರಾ ಹಂಪಿ ಉತ್ಸವಕ್ಕೆ, ಏನ್ ಅನ್ಸುತ್ತೆ ನಿಮಗೆ? ಅಂದ್ರೆ ಹಂಪಿಗೆ ಬರ್ಬೇಕು ಅಂತ ಪ್ಲಾನ್ ಇರ್ಲಿಲ್ಲ. ಓಕೆ, ಈ ತರ ಹಂಪಿ ಉತ್ಸವ ಇದೆ. ನಾವು ಹಂಪಿ ಉತ್ಸವ ಟಿವಿಯಲ್ಲಿ ನೋಡ್ತಿದ್ವಿ, ಮೊಬೈಲ್ ಅಲ್ಲಿ ನೋಡ್ತಾ ಇದ್ವಿ, ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಾ ಇದ್ವಿ. ನಾವು ಇಲ್ಲಿ ಬಂದು ಹಬ್ಬ ಹೆಂಗಿರುತ್ತೆ ಅಂತ ನಾವು ನೋಡಿರ್ಲಿಲ್ಲ. ನಮ್ಮ ಟೀಚರ್ ಇಂದ, ಭುವನ ಮ್ಯಾಮ್ ಕಡೆಯಿಂದ, ನಮ್ ಗೆಜ್ಜೆನಾದ ಇಂದ ಈ ಆಪರ್ಚುನಿಟಿ ಸಿಕ್ಕಿರೋದು, ನಾವಿಲ್ಲಿ ಪರ್ಫಾರ್ಮ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ನಿಮಗೆ ಏನ್ ಅನ್ಸುತ್ತೆ ಮೇಡಮ್? ಈ ಟೀಮ್ ಬಂದಿದೆಯಲ್ಲ, ನಿಮ್ಮ ಟೀಮ್ ತಂಡದ ಒಬ್ರು ನಾಯಕರು ಇದ್ದಾರೆ ಅಥವಾ ಒಂದು ತಂಡವನ್ನ ತರಬೇತಿ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಅಥವಾ ಒಂದು ನಿಮಗೆ ಕೋಚರ್ ಇರ್ತಾರೆ, ಅದು ಯಾವ್ದು ಹೆಸರು? ಗೆಜ್ಜೆನಾದ ನೃತ್ಯ ಮಂದಿರ ಅಂತ ನಮ್ ಟೀಚರ್. ಯಾವ ಏರಿಯಾದಲ್ಲಿ ಇರೋದು? ಬೆಂಗಳೂರಲ್ಲಿ ಹೆಗ್ನಳ್ಳಿ ಅಂತ. ಹೆಗ್ನಳ್ಳಿಯಲ್ಲಿ ಇರ್ತಕ್ಕಂಥ ಗೆಜ್ಜೆನಾದ ಅನ್ನೋ ಒಂದು ನೃತ್ಯ ಅಂದ್ರೆ ಒಂದು ತಂಡದಿಂದ ಇವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಇದು ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಇವತ್ತು ನಮ್ನು ತುಂಬಾ ಜನ ಟಿವಿಯಲ್ಲಿ ನೋಡ್ತಾರೆ, ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಾರೆ.
ಎಲ್ಲ ಕಡೆ ನೋಡ್ತಾರೆ. ಸೊ ನಾವು ಬೇರೆಯವ್ರನ್ನ ನೋಡ್ತಿದ್ದೇವೆ, ಇವತ್ತು ನಮ್ನ ನೋಡ್ತಾರೆ ಅಂದ್ರೆ ತುಂಬಾ ಖುಷಿ. ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವ್ ಇದುವರೆಗೂ ಬೇರೆಯವ್ರು ನೋಡ್ತಾ ಇದ್ವಿ ಈ ಹಂಪಿ ಉತ್ಸವದಲ್ಲಿ ಪಾಲ್ಗೊಳ್ಳೋರ್ನ, ಇವತ್ತು ನಮ್ಮನ್ನ ಸಾರ್ವಜನಿಕರು ಪಬ್ಲಿಕ್ ನಮ್ಮನ್ನ ನೋಡಿ ಗುರುತಿಸ್ತಾರೆ, ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಇವರಿಗೆ ಈ ತರ ಚಾನ್ಸ್ ಸಿಗ್ಲಿ, ಸದಾವಕಾಶ ಸುವರ್ಣಾವಕಾಶ ಇವರಿಗೆ ಪದೇ ಪದೇ ಸಿಗ್ತಾ ಇರ್ಲಿ. ಇವರು ವಿಭಿನ್ನವಾಗಿ ಇನ್ನು ಇವತ್ತಿನ ಮುಂದಿನ ಹಂತದಲ್ಲಿ ಇನ್ನೂ ಚೆನ್ನಾಗಿ ಇವರು ನೃತ್ಯವನ್ನ ಮಾಡ್ಲಿ ಅಂತ ನಾವು ಆಶಿಸೋಣ. ಥ್ಯಾಂಕ್ ಯು. ಯೂಟ್ಯೂಬ್ ಚಾನಲ್ ಕನ್ನಡ ಕಲಾಲಯ 1 2 3 ಕನ್ನಡ ಇದು ಕನ್ನಡ ಇದು ಕನ್ನಡ ಕಲಾಲಯ 1 2 3 ತನುಮನ ಕನ್ನಡ ತನುಮನ ಕುಣಿವನೆಲ್ಲ ಕನ್ನಡ ಕಲಾಲಯ ಜಯ ಕನ್ನಡ ಜಯ ಕನ್ನಡ ಜಯ ಕನ್ನಡ ಜಯ ಜಯ ಕನ್ನಡ ಜಯ ಕನ್ನಡ ಕಲಾಲಯ ಕನ್ನಡ ಕಲಾಲಯ ಪಂಪ ವಿರೂಪಾಕ್ಷ ದೇವರಿಗೆ ಹಂಪಿ ಉತ್ಸವಕ್ಕೆ ವಿಹಾರಿಕಾ, ಋಷಿಕ್, ಚಿಂತನ, ಲಾಸ್ಯ, ಧನ್ಯ, ಐಶ್ವರ್ಯ, ನೇಹ, ಯೋಗಿತಾ, ಸುಷ್ಮಿತಾ, ಪುನೀತ, ಅವನಿ, ತಾನ್ವಿ, ನಿಶ್ಚಿತ್, ನಿತಿನ್, ಹೆಸರು ಅನನ್ಯ, ಅನನ್ಯ, ತೇಜಶ್ರೀ, ಅಮ್ಮ ಇದೀವಲ್ಲ. ಹೆಸರು ಹೇಳ್ರಿ ಅಷ್ಟೇ.